ನಮ್ಮ ಸಮುದಾಯದ ಮಕ್ಕಳು ಮುಖ್ಯವಾಹಿನಿಗೆ ಬಂದು ಅವರು ಉತ್ತಮವಾದ ಉದ್ಯೋಗವನ್ನು ಪಡೆದುಕೊಂಡು ಎಲ್ಲ ಹುದ್ದೆಗಳಲ್ಲಿ ಇರಬೇಕೆನ್ನುವುದು ನಮ್ಮ ಆಸೆ. ಬೆಳಗ್ಗೆ ಗಂಜಿ ಕೊಡಬೇಕು, ಮಧ್ಯಾಹ್ನ ಇದ್ದರೆ ಅವ್ರಿಗೆ ಮಧ್ಯಾಹ್ನ ಊಟ ಕೊಡಬೇಕು, ಸಂಜೆ ಚಾ ತಿಂಡಿ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. ಇಷ್ಟಕ್ಕೆ ಇವ್ರು 40 ರೂಪಾಯಿ ಕೊಡ್ತಾ ಇದ್ದಾರೆ. ಈ 40 ರೂಪಾಯಿ ನಮ್ಗೆ ಏನೇನೂ ಸಾಕಾಗುವುದಿಲ್ಲ. ಶಿಕ್ಷಣದಿಂದ ವಂಚಿತರಾಗ್ತಾರೆ ನಮ್ಮ ಮಕ್ಕಳು. ಯಾಕೆ ಅಂತ ಹೇಳಿದರೆ, ಶಿಕ್ಷಣದಿಂದ ದೂರ ಉಳಿಯುತ್ತಿದ್ದ ಮೂಲ ನಿವಾಸಿ ಕೊರಗ ಸಮುದಾಯದ ಮಕ್ಕಳಿಗೆ ಆಶಾಕಿರಣವಾಗಿ ನಿಂತಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಶಿಯ ಮಕ್ಕಳ ಮನೆ. ಎರಡು 2013-14ರಲ್ಲಿ ಆರಂಭವಾದ ಈ ಕೇಂದ್ರದಿಂದ ಶಿಕ್ಷಣ ಪಡೆದ ಹಲವರು ಇಂದು PUC, ಪದವಿ, ನರ್ಸಿಂಗ್ ಸೇರಿದಂತೆ ಉನ್ನತ ಶಿಕ್ಷಣ ಪಡೆದು ಉದ್ಯೋಗದಲ್ಲೂ ನೆಲೆ ಕಂಡಿದ್ದಾರೆ. ಪ್ರಸ್ತುತ 12 ಮಕ್ಕಳಿಗೆ ಇಲ್ಲಿ ಉಚಿತ ವಸತಿ, ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಆರೈಕೆ ನೀಡಲಾಗುತ್ತಿದೆ. ಮನೆಪಾಠ, ಕ್ರೀಡೆ, ಚಿತ್ರಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಕೊರಗ ಸಮುದಾಯದ ಸಾಂಪ್ರದಾಯಿಕ ಡೋಲುವಾದನವನ್ನ ಕಲಿಸಲಾಗುತ್ತಿದೆ. ನನ್ನ ಹೆಸರು ಗಣೇಶ್ ಅಂತೇಳಿ, ಕುಂದಾಪುರ. ನಾವು ಈ ಮಕ್ಕಳ ಮನೆಯನ್ನು ಸುಮಾರು 13 ವರ್ಷದ ಆಯ್ತಿದೆ ಸ್ಟಾರ್ಟ್ ಮಾಡಿ. ಇಲ್ಲಿಂದ ತುಂಬ ಮಕ್ಕಳು ಶಿಕ್ಷಣವನ್ನು ಪಡ್ಕೊಂಡು ಹೊರಗೆ ಹೋಗಿದ್ದಾರೆ. ಮತ್ತು ಶಿಕ್ಷಣವನ್ನು ಮಾತ್ರ ಪಡೆಯದೆ ಕೆಲವಷ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿಕ್ಕೆ ಇದು ಅವಕಾಶ ಆಗಿದೆ. ಯಾಕಂದರೆ ನಮ್ಮ ಸಮುದಾಯದ ಮಕ್ಕಳು ಯಾವುದೇ ಬೇರೆ ವಿಚಾರಗಳನ್ನು ಮಾತಾಡೋದಿಲ್ಲ. ಅವ್ರ ಮನೆ ಆಯಿತು, ಅವರಾಯಿತು ಅಷ್ಟೇ ಇರ್ತಾರೆ, ಬಿಟ್ಟರೆ ಬೇರೆ ಹೊರಗೆಲ್ಲ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಹೆಚ್ಚಿನ ಮಕ್ಕಳು ಬೇರೆಯವ್ರ ಜೊತೆ ಬೆರೀಲಿಕ್ಕೆ ಶುರು ಮಾಡಿದ್ದಾರೆ. ಅದು ನಮಗೆ ಹೆಚ್ಚು ಖುಷಿ ಕೊಡ್ತದೆ. ನಮ್ಮ ಸಮುದಾಯದ ಮಕ್ಕಳು ಮುಖ್ಯವಾಹಿನಿಗೆ ಬಂದು ಅವರು ಉತ್ತಮವಾದ ಉದ್ಯೋಗವನ್ನು ಪಡೆದುಕೊಂಡು ಎಲ್ಲ ಹುದ್ದೆಗಳಲ್ಲಿ ಇರಬೇಕೆನ್ನುವುದು ನಮ್ಮ ಆಸೆ. ಅದೇ ರೀತಿ ಇಲ್ಲಿ ನಾವು ಅವರಿಗೆ ಶಿಕ್ಷಣಕ್ಕೆ ಏನೆಲ್ಲ ಬೇಕು ಅದೆಲ್ಲ ನಾವು ಇವರಿಗೆ ಕಲ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ಬ್ಯಾಗು ಎಲ್ಲದು ಕೂಡ ಸ್ಕೂಲಲ್ಲಿ ಕೂಡ ಫ್ರೀ ಇರ್ತದೆ ಅವರಿಗೆ. ಇಲ್ಲಿನೂ ಕೂಡ ನೋಟ್ಬುಕ್, ಅದು ಅವರಿಗೆ ಯಾವುದು ಬೇಕು, ಕಲೀಲಿಕ್ಕೆ ಯಾವುದು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ. ಆದರೆ ಈ ಮಕ್ಕಳ ಮನೆ ಈಗ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದೆ. ಸರ್ಕಾರದಿಂದ ಪ್ರತಿ ವಿದ್ಯಾರ್ಥಿಗೆ ದಿನಕ್ಕೆ ಕೇವಲ 40 ರೂಪಾಯಿ ಅನುದಾನ ಮಾತ್ರ ಸಿಗುತ್ತಿದ್ದು, ಆಹಾರ, ವಸತಿ ಹಾಗೂ ನಿರ್ವಹಣಾ ವೆಚ್ಚ ನಿಭಾಯಿಸುವುದು ಕಷ್ಟವಾಗಿದೆ. ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಯ ಗೌರವಧನವೂ ಬಾಕಿ ಇದ್ದು ಅಗತ್ಯ ಸೌಲಭ್ಯಗಳ ಕೊರತೆ ಎದುರಾಗ್ತಿದೆ. ಮತ್ತು ಇದನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಹೇಗೆ ಗೊತ್ತಿಲ್ಲ. ಆದರೆ ಸರ್ಕಾರ ನಮಗೆ ಈ ಮಕ್ಕಳಿಗೆ ಒಂದು ದಿನಕ್ಕೆ 40 ರೂಪಾಯಿಯಷ್ಟು ಊಟಕ್ಕೆ ಅಂತ ಕೊಡ್ತದೆ. ಬೆಳಗ್ಗೆ ಗಂಜಿ ಕೊಡಬೇಕು, ಮಧ್ಯಾಹ್ನ ಇದ್ದರೆ ಅವ್ರಿಗೆ ಮಧ್ಯಾಹ್ನ ಊಟ ಕೊಡಬೇಕು, ಸಂಜೆ ಚಾ ತಿಂಡಿ ಕೊಡಬೇಕು, ರಾತ್ರಿ ಊಟ ಕೊಡಬೇಕು. ಇಷ್ಟಕ್ಕೆ ಇವ್ರು 40 ರೂಪಾಯಿ ಕೊಡ್ತಾ ಇದ್ದಾರೆ. ಈ 40 ರೂಪಾಯಿ ನಮ್ಗೆ ಏನೇನೂ ಸಾಕಾಗುವುದಿಲ್ಲ. ಯಾಕಂದರೆ 40 ರೂಪಾಯಿ ಒಂದು ದಿನಕ್ಕೆ ಹೇಗೆ ಖರ್ಚು ಇದೆ, ಭಾಳ ಕಷ್ಟ ಕಡಿಮೆ ಆಗ್ತದೆ. ದಯವಿಟ್ಟು ಅದನ್ನು ಹೆಚ್ಚು ಮಾಡಿದರೆ ನಮಗೆ ಅನುಕೂಲ ಆಗ್ತದೆ. ದಯವಿಟ್ಟು ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಸರ್ಕಾರಕ್ಕೆ ಮಾಡ್ಕೊಳ್ತಾ ಇದ್ದೇವೆ. ಜೊತೆಗೆ ಇಂತಹದ್ದೇ ಸಂಸ್ಥೆಗಳನ್ನು ಇಂತಹ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಆಗಿ ಅಥವಾ ಅಲ್ಲಲ್ಲಿ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಮುಂದೆ ಅವರು ಖಂಡಿತವಾಗಿ ಸ್ವತಂತ್ರವಾಗಿ ಬದುಕ್ತಾರೆ ಅಂತಕ್ಕಂಥ ಆಲೋಚನೆ ನಮ್ಮದು. ಹಾಗಾಗಿ ಶಿಕ್ಷಣ ನೀಡಲಿಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಕೇಂದ್ರ ಉಳಿಯಬೇಕಾದ್ರೆ ಸರ್ಕಾರ ಅನುದಾನವನ್ನ ಹೆಚ್ಚಿಸಿ ಮೂಲ ನಿವಾಸಿ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಬೆಂಬಲ ನೀಡಬೇಕೆಂದು ಸಮುದಾಯ ಆಗ್ರಹಿಸಿದೆ. ಶಿಕ್ಷಣದಿಂದ ವಂಚಿತರಾಗ್ತಾರೆ ನಮ್ಮ ಮಕ್ಕಳು. ಯಾಕೆ ಅಂತ ಹೇಳಿದರೆ, ಆ ಮನೆಯಲ್ಲಿ ಕಲಿಕೆಯ ವಾತಾವರಣ ಇಲ್ಲ. ಈಗ ಅವ್ರ ಮನೆ ಎಂತ ಅಂದರೆ ಅಲ್ಲಿ ಓದಲಿಕ್ಕೆ ಪೇಪರ್ ಇಲ್ಲ, ಪುಸ್ತಕ ಇಲ್ಲ, ಪೆನ್ ಇಲ್ಲ, ಏನೂ ಇರುವುದಿಲ್ಲ. 1ನೇ ಕ್ಲಾಸಿಗೆ ಬರುವಾಗಲೇ ಆ ಮಗು ಪುಸ್ತಕ, ಪೆನ್ನು, ಪೇಪರನ್ನು ನೋಡುವುದು. ಆ 1ಕ್ಕೆ ಬರುವ ಮೊದಲು ಯಾವುದೇ ರೀತಿಯ ಪೂರ್ವ ತರಬೇತಿ, ಆ ಶಿಕ್ಷಣಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ಇರುವುದಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಶಿಕ್ಷಣಕ್ಕೆ ಒಗ್ಗಿಕೊಳ್ತಾ ಇಲ್ಲ. ಅದೇ ಬೇರೆ ಮಕ್ಕಳಾದರೆ ಹುಟ್ಟುತ್ತಾ ಅವರಿಗೆ ಪೆನ್ ಕೊಡ್ತಾರೆ, ಪೆನ್ಸಿಲ್ ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಮಕ್ಕಳಿಗೆ ಈ ಸಮಸ್ಯೆ ಆಗ್ತದೆ. ಹಾಗಾಗಿ ಶಿಕ್ಷಣದಿಂದ ನಮ್ಮ ಮಕ್ಕಳು ವಂಚಿತರಾಗುವುದು ಬೇಗ. ಅದು ಪ್ರಾಥಮಿಕದಲ್ಲೇ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಕಲಿತಂತಹ ಒಂದು ಹುಡುಗಿ MSW ಮುಗಿಸಿ ಈಗ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಹೆಸರು ವಿನೀತಾ. ಒಂದು ಮಕ್ಕಳ ಮನೆ
ಇಂದು ಹಲವು ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ. ಈಗ ಆ ಮನೆಯನ್ನ ಉಳಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ.